ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಕನ್ಯಾ. ಬೆಂಗಳೂರಲ್ಲಿ ಸದ್ಯದಲ್ಲೇ ಟಫ್ ರೂಲ್ಸ್ ಜಾರಿಯಾಗುತ್ತಾ? ಹೆಮ್ಮಾರಿ ತಡೆಯೋಕೆ ಮೋದಿ ಮಾಸ್ಟರ್ ಪ್ಲಾನ್ ಏನು? ಕೊರೋನಾ 4ನೇ ಅಲೆಗೆ ಯಾರೆಲ್ಲ ಟಾರ್ಗೆಟ್ ಗೊತ್ತಾ? ಎಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಜೂನ್ನಲ್ಲಿ ಕೊರೋನಾ 4ನೇ ಅಲೆ ಆರಂಭವಾಗುತ್ತಾ? ಮಹಾಮಾರಿ ನಿಯಂತ್ರಣಕ್ಕೆ ಬಿಬಿಎಂಪಿ ಪ್ಲಾನ್ ಏನು? ನಾಳೆ ಟಫ್ ರೂಲ್ಸ್ನ ಭವಿಷ್ಯ ನಿರ್ಧಾರವಾಗುತ್ತಾ? ನೋಡೋಣ ಕೊರೋನಾ ಭೀತಿ ನ್ಯೂಸ್ ಟಾಪ್ 9ನಲ್ಲಿ. ಜೂನ್ನಲ್ಲಿ ಕೊರೋನಾ 4ನೇ ಅಲೆ ಆರಂಭವಾಗುವ ಸಾಧ್ಯತೆ ಇದ್ದು ಜುಲೈ ತಿಂಗಳಿಗೆ ಅಂತ್ಯವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜುಲೈ ಮಧ್ಯದವರೆಗೆ 4ನೇ ಅಲೆ ಇರುವ ಸಾಧ್ಯತೆ ಇದೆ. 4ನೇ ಅಲೆಯಲ್ಲಿ ಬೆಂಗಳೂರಿನಲ್ಲಿ ಪ್ರತಿನಿತ್ಯ 5,000 ಸೋಂಕಿತರು ಪತ್ತೆಯಾಗ್ತಾರೆ ಎನ್ನಲಾಗಿದೆ. ಲಸಿಕೆ ಪಡೆದಿದ್ದರಿಂದ ಸೋಂಕಿತರ ಸಂಖ್ಯೆ ಕಡಿಮೆ ಬರುವ ಸಾಧ್ಯತೆ ಇದ್ದು ಮುನ್ನೆಚ್ಚರಿಕೆಯಾಗಿ ಬೂಸ್ಟರ್ ಡೋಸ್ ಪಡೆಯಲು ಸಲಹೆ ನೀಡಿದ್ದಾರೆ. ಕೊರೋನಾ 4ನೇ ಅಲೆಯ ಟಾರ್ಗೆಟ್ ಬೆಂಗಳೂರೇ ಆಗಿದ್ದು ಲಸಿಕೆ ಪಡೆಯದವರಿಗೆ ಡೇಂಜರ್ ಆಗಿರಲಿದೆಯಂತೆ. ಕೊರೋನಾ ಲಸಿಕೆ ಸರಿಯಾಗಿ ಪಡೆಯದವರು ಈ ಹಿಂದೆ ಕೋವಿಡ್ಗೆ ತುತ್ತಾಗದವರೇ 4ನೇ ಅಲೆಗೆ ತುತ್ತಾಗುತ್ತಾರೆ ಅಂತ ಹೇಳಲಾಗ್ತಿದೆ. ಒಂದು ಡೋಸ್ ಪಡೆದವರು ಲಸಿಕೆ ಪಡೆಯದವರಿಗೆ ವೈರಸ್ ಒಕ್ಕರಿಸುತ್ತಂತೆ. ಅಲ್ಲದೆ ಈ ಹಿಂದೆ ಕೊರೋನಾ ಬಾರದಿದ್ದವರಿಗೂ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ ಅಂತ ಬಿಬಿಎಂಪಿ ಆರೋಗ್ಯ ಇಲಾಖೆಯ ತಜ್ಞರು ಮಾಹಿತಿ ನೀಡಿದ್ದಾರೆ. ಸರ್ಕಾರದ ರೂಲ್ಸ್ ಅನ್ನು ಎಲ್ಲರೂ ಪಾಲಿಸಲೇಬೇಕು ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಸಾರ್ವಜನಿಕರು ಮುನ್ನೆಚ್ಚರಿಕಾ ಕ್ರಮ ವಹಿಸಬೇಕು. ಕೊರೋನಾ ಇಲ್ಲ ಅಂತ ಜನ ಅಂದುಕೊಂಡಿದ್ದಾರೆ. ಆದರೆ ರಾಜ್ಯಕ್ಕೆ 4ನೇ ಅಲೆ ಬರುವ ವರದಿ ಇದೆ. ಹೀಗಾಗಿ ಅಂತಾರಾಜ್ಯ ಪ್ರಯಾಣಿಕರ ಮೇಲೆ ನಿಗಾ ವಹಿಸಿದ್ದೇವೆ. ಹಬ್ಬಗಳನ್ನ ಮಾಡಬೇಡಿ ಅಂತ ಹೇಳುವುದಿಲ್ಲ, ಆದರೆ ಎಚ್ಚರಿಕೆಯಿಂದ ಹಬ್ಬಗಳನ್ನ ಆಚರಿಸಿ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಹಾಮಾರಿ ಎದುರಿಸೋಕೆ ಬಿಬಿಎಂಪಿ ಹೈ ಅಲರ್ಟ್ ಆಗಿದ್ದು ಪ್ರಧಾನಿ ಮೀಟಿಂಗ್ ಬಳಿಕ ಆಕ್ಷನ್ ಪ್ಲಾನ್ ಮಾಡಲಿದೆ. ನಾಳಿನ ಪ್ರಧಾನಿ ನರೇಂದ್ರ ಮೋದಿ ಸಭೆಗಾಗಿ ಬಿಬಿಎಂಪಿ ಅಧಿಕಾರಿಗಳು ಕಾಯ್ತಾ ಇದ್ದು ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಜೊತೆ ಚರ್ಚಿಸಿ ಅಲರ್ಟ್ ಆಗಲಿದ್ದಾರೆ. ನಾಳಿನ ಮೋದಿ ಸಭೆ ಬಳಿಕ ಸಿಎಂ ಸೂಚನೆಯ ಮೇರೆಗೆ ಬೆಂಗಳೂರಿನಲ್ಲಿ ಕಠಿಣ ನಿಯಮ ಜಾರಿಯಾಗಲಿದೆ. ಟೆಸ್ಟಿಂಗ್ ಹೆಚ್ಚಿಸಿ ಮಾಸ್ಕ್ ಹಾಕದಿದ್ರೆ ದಂಡಾಸ್ತ್ರಕ್ಕೆ ಬಿಬಿಎಂಪಿ ಅಧಿಕಾರಿಗಳು ತೀರ್ಮಾನ ಮಾಡಿದ್ದಾರೆ. ಅಲ್ಲದೆ ಕೋವಿಡ್ ಕೇರ್ ಸೆಂಟರ್ಗಳ ಪುನರಾರಂಭಕ್ಕೆ ಬಿಬಿಎಂಪಿ ಸಜ್ಜಾಗಿದೆ. ಬಿಬಿಎಂಪಿಯಿಂದ 4 ಸರ್ಕಾರಿ ಆಸ್ಪತ್ರೆ, 2,000 ಬೆಡ್ ವ್ಯವಸ್ಥೆಯಾಗಲಿದ್ದು ಐಸಿಯು ಬೆಡ್ಗಳ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸದ್ಯ ಬಿಬಿಎಂಪಿ ಪ್ರತಿನಿತ್ಯ 3 ರಿಂದ 4,000 ಟೆಸ್ಟ್ ಮಾಡುತ್ತಿದೆ. ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಂಡಿದ್ದೇವೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ದಿನಕ್ಕೆ 60 ರಿಂದ 80 ಕೇಸ್ ದಾಖಲಾಗುತ್ತಿದ್ದು ಬೇಕಾಗಿರುವ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಹೆಚ್ಚಾಗಿ ಎಲ್ಲಿ ಕೊರೋನಾ ಕೇಸ್ಗಳು ಪತ್ತೆಯಾಗುತ್ತವೆ, ಆಸ್ಪತ್ರೆಗೆ ಎಷ್ಟು ಸೋಂಕಿತರು ದಾಖಲಾಗುತ್ತಿದ್ದಾರೆ ಅನ್ನೋದರ ಬಗ್ಗೆ ಎಲ್ಲಾ ಮಾಹಿತಿಗಳನ್ನು ಸಂಗ್ರಹಿಸುತ್ತಿದ್ದೇವೆ. ಮುಂದೆ ಸ್ಥಿತಿಗತಿ ನೋಡಿಕೊಂಡು ಕ್ರಮ ಕೈಗೊಳ್ಳುತ್ತೇವೆ ಅಂತ ಗೌರವ್ ಗುಪ್ತಾ ತಿಳಿಸಿದ್ದಾರೆ. ಜನರು ಬೂಸ್ಟರ್ ಡೋಸ್ ಪಡೆಯಲೇಬೇಕು ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ತಿಳಿಸಿದ್ದಾರೆ. ಬೂಸ್ಟರ್ ಡೋಸ್ ಅಗತ್ಯವಿಲ್ಲ ಎಂದುಕೊಂಡಿದ್ದಾರೆ. ವ್ಯಾಕ್ಸಿನ್ ಕಾರಣ 3ನೇ ಅಲೆ ಪ್ರಭಾವ ಬೀರಲಿಲ್ಲ. ಹೀಗಾಗಿ ಈಗಲೂ ಕೂಡ ಬೂಸ್ಟರ್ ಡೋಸ್ ಅಗತ್ಯವಾಗಿದೆ. ಜನರು ತಾವೇ ಸ್ವಯಂ ಪ್ರೇರಣೆಯಿಂದ ವ್ಯಾಕ್ಸಿನ್ ಪಡಿಬೇಕು ಅಂತ ಗೌರವ್ ಗುಪ್ತಾ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ 4ನೇ ಅಲೆ ಭೀತಿ ನಡುವೆ ಶಾಲೆಗಳು ಆರಂಭವಾಗುವುದು ಪಕ್ಕಾ ಆಗಿದೆ. ಆರೋಗ್ಯ ಇಲಾಖೆ ಸೂಚನೆ ಫಾಲೋ ಮಾಡ್ತೀವಿ. ಎಂದಿನಂತೆ ರಾಜ್ಯದಲ್ಲಿ ಶಾಲೆಗಳು ಓಪನ್ ಆಗುತ್ತವೆ ಅಂತ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸ್ಪಷ್ಟಪಡಿಸಿದ್ದಾರೆ. ಜೂನ್ ಜುಲೈನಲ್ಲಿ 4ನೇ ಅಲೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಶೈಕ್ಷಣಿಕ ವರ್ಷ ಮೇ 16ರಿಂದಲೇ ಆರಂಭವಾಗುತ್ತೆ. ಅದರಲ್ಲಿ ಸದ್ಯ ಯಾವುದೇ ಬದಲಾವಣೆ ಮಾಡಲ್ಲ. ಟಾಸ್ಕ್ ಫೋರ್ಸ್ ಆರೋಗ್ಯ ಇಲಾಖೆ ಸೂಚನೆಗಳನ್ನು ನಾವು ಪಾಲನೆ ಮಾಡ್ತೇವೆ ಅಂತ ಸಚಿವ ನಾಗೇಶ್ ತಿಳಿಸಿದ್ದಾರೆ. ನಿಯಮಗಳೇನಿದೆ ಪಾಲನೆ ಮಾಡ್ತೀವಿ. ನಾಳೆ ರಾಜ್ಯದ ಕೊರೋನಾ ಟಫ್ ರೂಲ್ಸ್ ಭವಿಷ್ಯ ನಿರ್ಧಾರವಾಗಲಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದ್ದು ಪ್ರಧಾನಿ ಜೊತೆ ನಾಳೆ ಸಿಎಂ ಬೊಮ್ಮಾಯಿ ಮಾತುಕತೆ ನಡೆಸಲಿದ್ದಾರೆ. ರಾಜ್ಯದ ಕೊರೋನಾ ಪರಿಸ್ಥಿತಿ ಕುರಿತು ಮಾಹಿತಿ ನೀಡಿ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಪ್ರಧಾನಿ ಜೊತೆ ಚರ್ಚಿಸಲಿದ್ದಾರೆ. ಪ್ರಧಾನಿ ಮಹತ್ವದ ಸಲಹೆ ಸೂಚನೆ ನೀಡುವ ಸಾಧ್ಯತೆ ಇದ್ದು ರಾಜ್ಯದಲ್ಲಿ ಖಡಕ್ ರೂಲ್ಸ್ ಬಗ್ಗೆ ನಾಳೆಯೇ ನಿರ್ಧಾರವಾಗುವ ಸಾಧ್ಯತೆ ಇದೆ. ಬೆಂಗಳೂರಿಗೆ ಕೊರೋನಾದಿಂದ ಕಾದಿದ್ಯಾ ಮಹಾಗಂಡಾಂತರ? ಸ್ವಲ್ಪ ಯಾಮಾರಿದ್ರು 4ನೇ ಅಲೆಯಿಂದಲೇ ಕುತ್ತು ಪಕ್ಕಾನ? ಬೆಂಗಳೂರಲ್ಲಿ ದಿನೇ ದಿನೇ ಏರಿಕೆ ಆಗ್ತಾ ಇರೋದು ಹೇಗೆ ಸೋಂಕು? ನೋಡೋಣ 4ನೇ ಅಲೆ ನಡುಕ ನ್ಯೂಸ್ ಟಾಪ್ 9ನಲ್ಲಿ. ಸೈಲೆಂಟ್ ಆಗಿ ಬೆಂಗಳೂರಿನಲ್ಲಿ ಕೊರೋನಾ ಕೇಕೆ ಹಾಕ್ತಿದೆ. ರಾಜ್ಯದ್ದೇ ಒಂದು ಲೆಕ್ಕವಾದ್ರೆ ಬೆಂಗಳೂರಿನದ್ದೇ ಬೇರೆ ಲೆಕ್ಕ ಎನ್ನುವಂತಾಗಿದೆ. ರಾಜ್ಯದಲ್ಲಿ ಒಟ್ಟು ಸಕ್ರಿಯ ಕೊರೋನಾ ಪ್ರಕರಣಗಳ ಸಂಖ್ಯೆ 1,671 ಇದೆ. ಈ ಪೈಕಿ ಬೆಂಗಳೂರು ನಗರದಲ್ಲೇ 1,610 ಕೊರೋನಾ ಸೋಂಕಿತರಿದ್ದಾರೆ. ಬಾಗಲಕೋಟೆಯಲ್ಲಿ 15 ಸಕ್ರಿಯ ಕೊರೋನಾ ಕೇಸ್ಗಳಿದೆ. ಉಳಿದಂತೆ ಯಾವ ಜಿಲ್ಲೆಯಲ್ಲೂ ಕೊರೋನಾ ಸೋಂಕಿತರ ಸಂಖ್ಯೆ 2 ಅಂಕಿ ದಾಟಿಲ್ಲ.
ಬೆಂಗಳೂರಿನಲ್ಲಿ ಕೊರೋನಾ ಪಾಸಿಟಿವಿಟಿ ರೇಟ್ 1.9%. ಇನ್ನು ಏಪ್ರಿಲ್ 19ರಂದು ರಾಜ್ಯದಲ್ಲಿ 62 ಕೊರೋನಾ ಕೇಸ್ ಪತ್ತೆಯಾಗಿದ್ದು, ಆ ಪೈಕಿ ಬೆಂಗಳೂರಿನಲ್ಲೇ 57 ಕೇಸ್ ಕಾಣಿಸಿದೆ. ಏಪ್ರಿಲ್ 20ರಂದು ರಾಜ್ಯದಲ್ಲಿ 61 ಜನರಿಗೆ ಕೊರೋನಾ ಹೊಕ್ಕಿದ್ರೆ ಬೆಂಗಳೂರಿನಲ್ಲಿ 55 ಜನರಲ್ಲಿ ವೈರಸ್ ಕಾಣಿಸಿದೆ. ಏಪ್ರಿಲ್ 21ರಂದು ರಾಜ್ಯದಲ್ಲಿ 100 ಕೊರೋನಾ ಕೇಸ್ ಪತ್ತೆಯಾದರೆ ಬೆಂಗಳೂರಿನಲ್ಲೇ 91 ಕೇಸ್ ಕಾಣಿಸಿಕೊಂಡಿದ್ವು. ಏಪ್ರಿಲ್ 22ರಂದು ರಾಜ್ಯದಲ್ಲಿ 90 ಕೊರೋನಾ ಕೇಸ್ ಕಾಣಿಸಿಕೊಂಡಿದ್ದು, ಬೆಂಗಳೂರಿನಲ್ಲಿ 85 ಮಂದಿಗೆ ಕೊರೋನಾ ಕಾಣಿಸಿಕೊಂಡಿತ್ತು. ಅಲ್ಲದೆ ಏಪ್ರಿಲ್ 23ರಂದು ಕರ್ನಾಟಕದಾದ್ಯಂತ 139 ಜನರಲ್ಲಿ ವೈರಸ್ ಪತ್ತೆಯಾಗಿದ್ದು, ಆ ಪೈಕಿ ಬೆಂಗಳೂರಿನಲ್ಲಿ 132 ಕೊರೋನಾ ಕೇಸ್ ಪತ್ತೆಯಾಗಿದ್ವು. ಇನ್ನು ಏಪ್ರಿಲ್ 24ರಂದು ಕರುನಾಡಿನಲ್ಲಿ 60 ಜನರಿಗೆ ಸೋಂಕು ಹೊಕ್ಕಿದ್ರೆ ಬೆಂಗಳೂರಿನಲ್ಲಿ 57 ಕೊರೋನಾ ಕೇಸ್ ಪತ್ತೆಯಾಗಿದ್ವು. ನಿನ್ನೆ ಬೆಂಗಳೂರಿನಲ್ಲಿ 63 ಕೇಸ್ ಪತ್ತೆಯಾಗಿದ್ದು, ಇಂದು 82 ಕೇಸ್ ದೃಢಪಡೋ ಸಾಧ್ಯತೆ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೊರೋನಾ ಆತಂಕ ಹೆಚ್ಚಾಗ್ತಾ ಇದ್ದು, ಕೊಂಚ ಯಾಮಾರಿದ್ರೂ ಗಂಡಾಂತರ ಎದುರಾಗಲಿದೆ. ರಾಜಧಾನಿಯಲ್ಲಿ ಸದ್ದೇ ಇಲ್ಲದಂತೆ ಕೊರೋನಾ ಅಬ್ಬರಿಸ್ತಾ ಇದ್ದು, ಒಂಚೂರು ಯಾಮಾರಿದ್ರೂ ಬೆಂಗಳೂರಿಗೆ ಸಂಕಷ್ಟ ಫಿಕ್ಸ್ ಆಗಿದೆ. ನಿರ್ಲಕ್ಷ್ಯ ತೋರಿದ್ರೆ 4ನೇ ಅಲೆ ಭಾರೀ ಅನಾಹುತ ಸೃಷ್ಟಿ ಮಾಡಲಿದ್ದು, ಮಾಸ್ಕ್ ಮರೆತರೆ, ದೈಹಿಕ ಅಂತರ ಪಾಲಿಸದಿದ್ದರೆ ಗಂಡಾಂತರ ಎದುರಾಗಲಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನ ಮೇಲೆಯೇ ಸರ್ಕಾರ ಹೆಚ್ಚಿನ ನಿಗಾ ಇಟ್ಟಿದೆ. ಹೀಗಾಗಿ ಬೆಂಗಳೂರಿಗೆ ಮತ್ತೆ ಮಾಸ್ಕ್ ಕಡ್ಡಾಯ ರೂಲ್ಸ್ ಜಾರಿಗೆ ಬಂದಿದೆ. ಅಲ್ಲದೆ ವಿಮಾನ ನಿಲ್ದಾಣದಲ್ಲಿ ಹೆಚ್ಚಿನ ನಿಗಾಗೆ ತಜ್ಞರು ಸೂಚನೆ ನೀಡಿದ್ದು, ಏರ್ಪೋರ್ಟ್ನಲ್ಲಿ ವಿದೇಶದಿಂದ ಬರುವವರ ಮೇಲೆ ಆರೋಗ್ಯ ಇಲಾಖೆ ಕಣ್ಣಿಟ್ಟಿದೆ. ಇನ್ನು ಕೊರೋನಾ ಕಂಟ್ರೋಲ್ಗೆ ಬೆಂಗಳೂರಿಗೆ ಮತ್ತಷ್ಟು ಬಿಗಿ ನಿಯಮ ಜಾರಿಗೆ ತರುವ ಸಾಧ್ಯತೆ ಇದ್ದು, 5,000 ಕೇಸ್ ಬಂದರೆ ಬೀಗ ಹಾಕಲಿದ್ದಾರೆ. ರಂಜಾನ್ ಹಬ್ಬಕ್ಕೆ ಮತ್ತೆ ಕೊರೋನಾ ಕರಿನೆರಳು ಬಿದ್ದಿದ್ದು, ಈ ಬಾರಿಯೂ ರಂಜಾನ್ ಸಂಭ್ರಮಕ್ಕೆ ಕಡಿವಾಣ ಬೀಳುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಕಳೆದ 2 ವರ್ಷಗಳಿಂದ ರಂಜಾನ್ ವೇಳೆ ಸರ್ಕಾರ ಟಫ್ ರೂಲ್ಸ್ ಜಾರಿಗೊಳಿಸಿತ್ತು. ಮಸೀದಿಯಲ್ಲಿ ನಮಾಜ್ ನಿಷೇಧಿಸಿ ಅದ್ಧೂರಿಯಾಗಿ ಹಬ್ಬ ಆಚರಣೆಗೆ ಕಡಿವಾಣ ಹಾಕಿತ್ತು. ಇದೀಗ ಮತ್ತೆ ಕೊರೋನಾ 4ನೇ ಅಲೆಯ ಆತಂಕ ಸೃಷ್ಟಿಯಾಗಿದೆ. ಧಾರ್ಮಿಕ ಕೇಂದ್ರಗಳಿಗೆ ಅನ್ವಯವಾಗುವಂತೆ ಸರ್ಕಾರ ರೂಲ್ಸ್ ಜಾರಿ ಮಾಡೋ ಸಾಧ್ಯತೆ ಇದೆ. ಮಸೀದಿಯಲ್ಲಿ ಗುಂಪು ಗುಂಪಾಗಿ ಸಾಕಷ್ಟು ಜನ ಸೇರುವ ಹಿನ್ನೆಲೆಯಲ್ಲಿ ಕೊರೋನಾ ಸೋಂಕು ಹರಡುವಿಕೆ ಬಗ್ಗೆ ಸರ್ಕಾರಕ್ಕೆ ಆತಂಕ ಕಾಡ್ತಾ ಇದೆ. ಒಂದು ವೇಳೆ ಸರ್ಕಾರ ರೂಲ್ಸ್ ಜಾರಿಗೊಳಿಸಿದ್ರೆ ಮುಸ್ಲಿಮರಿಗೆ ಭಾರಿ ನಿರಾಸೆಯಾಗಲಿದೆ. ಮೇ 3ರಂದು ನಡೆಯುವ ರಂಜಾನ್ ಹಬ್ಬ ಆಚರಣೆಗೆ ಸಿದ್ಧತೆ ನಡೆಸಿದ್ದು, ಸೋಂಕು ಉಲ್ಬಣಗೊಂಡ್ರೆ ರಂಜಾನ್ ಹಬ್ಬ ಸರಳವಾಗಿ ಆಚರಿಸಲು ಸರ್ಕಾರ ಸೂಚನೆ ನೀಡೋ ಸಾಧ್ಯತೆ ಇದೆ. ಕಳೆದೊಂದು ವಾರದಿಂದ ಸೋಂಕಿನ ಪ್ರಮಾಣ ಏರ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೋಂಕು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳಿದ್ದಾರೆ. ಕೊರೋನಾ 3ನೇ ಅಲೆಗೆ ಕಾರಣವಾಗಿದ್ದ ತಳಿಯ ಉಪತಳಿಯಿಂದ 4ನೇ ಅಲೆ ಬರುವ ನಿರೀಕ್ಷೆ ಇದೆ. ಬೆಂಗಳೂರಿನಲ್ಲಿ ಸೋಂಕಿನ ಪ್ರಮಾಣ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕೊರೋನಾ ವಿರುದ್ಧದ ಯುದ್ಧ ಇನ್ನೂ ಕೂಡ ಮುಗಿದಿಲ್ಲ. ಹೀಗಾಗಿ ನಿರ್ಲಕ್ಷ್ಯ ವಹಿಸಬೇಡಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಹೆಚ್ಚೆಚ್ಚು ಟೆಸ್ಟ್ನಿಂದ ಮಾತ್ರ ಕೊರೋನಾ 4ನೇ ಅಲೆ ಕಂಟ್ರೋಲ್ ಮಾಡಬಹುದು ಅಂತ TV9ಗೆ ಜಯದೇವ ಆಸ್ಪತ್ರೆ ನಿರ್ದೇಶಕ ಮಂಜುನಾಥ್ ಹೇಳಿದ್ದಾರೆ. ಪ್ರತಿನಿತ್ಯ 20,000 ಕೊರೋನಾ ಟೆಸ್ಟ್ ಮಾಡಲೇಬೇಕು. ಅದರಲ್ಲೂ ಬೆಂಗಳೂರಿನಲ್ಲೇ ನಿತ್ಯ 10,000 ಟೆಸ್ಟ್ ನಡೆಸಬೇಕು. ಹೆಚ್ಚು ಟೆಸ್ಟ್ನಿಂದ ಸೋಂಕು ಹರಡುವುದನ್ನು ತಡೆಯಬಹುದು. ಹೀಗಾಗಿ ಆರಂಭದಲ್ಲೇ ಹೆಚ್ಚೆಚ್ಚು ಟೆಸ್ಟ್ ಆಗಬೇಕೆಂದು ಜಯದೇವ ಆಸ್ಪತ್ರೆ ನಿರ್ದೇಶಕ ಮಂಜುನಾಥ್ ಸಲಹೆ ನೀಡಿದ್ದಾರೆ. ಸರ್ಕಾರದ ಕೊರೋನಾ ನಿಯಮಗಳನ್ನ ಜನ ಪಾಲಿಸ್ತಾ ಇದ್ದಾರಾ? ಮಾರ್ಕೆಟ್ ಬಸ್ ನಿಲ್ದಾಣದಲ್ಲಿ ರೂಲ್ಸ್ ಬಗ್ಗೆ ಡೋಂಟ್ ಕೇರ್ ಅಂದಿದ್ದೇಕೆ? ಲಾಕ್ಡೌನ್ ಮಣ್ಣು ಮಸಿ ಅಂತ ಮಾಡಬೇಡಿ ಅಂತ ಹೇಳಿದ್ಯಾರೋ ನೋಡೋಣ ರಿಯಾಲಿಟಿ ಚೆಕ್ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಕಂಟ್ರೋಲ್ಗೆ ಇಂದಿನಿಂದ ಟೈಟ್ ರೂಲ್ಸ್ ಜಾರಿ ಮಾಡಲಾಗಿದೆ. ಆದರೆ ಮಾಸ್ಕ್ ಹಾಕದಿದ್ರೂ ದಂಡದಿಂದ ವಿನಾಯಿತಿ ನೀಡಲಾಗಿದೆ. ಹೀಗಾಗಿ ಕೆಆರ್ ಮಾರ್ಕೆಟ್ನಲ್ಲಿ ಮಾಸ್ಕ್ ಹಾಕದೆ ಜನರು ಬಿಂದಾಸ್ ಆಗಿ ಓಡಾಡ್ತಿದ್ದಾರೆ. ಬೆಂಗಳೂರಿನಲ್ಲೇ ಕೊರೋನಾ ಅಬ್ಬರಿಸ್ತಾ ಇದ್ರು ಸಿಲಿಕಾನ್ ಸಿಟಿ ಜನರು ಬೇಕಾಬಿಟ್ಟಿಯಾಗಿ ವರ್ತಿಸ್ತಾ ಇದ್ದಾರೆ. ದೈಹಿಕ ಅಂತರವೂ ಇಲ್ಲದೆ ಬೇಜವಾಬ್ದಾರಿತನ ಪ್ರದರ್ಶಿಸ್ತಾ ಇದ್ದು 4ನೇ ಅಲೆಗೆ ವ್ಯಾಪಾರಸ್ಥರು ಗ್ರಾಹಕರು ತಲೆ ಕೆಡಿಸಿಕೊಳ್ತಿಲ್ಲ. 4ನೇ ಅಲೆ ತಡೆಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ, ಆದರೆ ಲಾಕ್ಡೌನ್ ಮಣ್ಣು ಮಸಿ ಅಂತ ಮಾಡಬೇಡಿ ಅಂತ ವ್ಯಾಪಾರಸ್ಥರು ಗರಂ ಆಗಿದ್ದಾರೆ. ಕೋವಿಡ್ 2ನೇ ಅಲೆಯಲ್ಲೇ ಮಾಡಿದ ಸಾಲವನ್ನೇ ಇನ್ನೂ ತೀರಿಸೋಕಾಗಿಲ್ಲ. ಇದೀಗ 4ನೇ ಅಲೆ ಅಂತಿದ್ದಾರೆ. ಬರುವಂತ 500 ರೂಪಾಯಿ ಲಾಭದಲ್ಲಿ ಮಾಸ್ಕ್ ಹಾಕಿಲ್ಲ ಅಂದ್ರೆ 250 ರೂಪಾಯಿ ದಂಡ ಹಾಕ್ತಾರೆ. 5% ಬಡ್ಡಿಗೆ ದುಡ್ಡು ತಂದು ವ್ಯಾಪಾರ ಮಾಡ್ತಿದ್ದೀವಿ. ಹೀಗಾಗಿ ಲಾಕ್ಡೌನ್ ಮಾಡದೆ ಕಠಿಣ ರೂಲ್ಸ್ ತನ್ನಿ ಪಾಲಿಸ್ತೀವಿ ಅಂತ ವ್ಯಾಪಾರಸ್ಥರು ಹೇಳಿದ್ದಾರೆ. ಸಾಲ ಮಾಡಿ ಹಂಗೆ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಕೊರೋನಾ
4ನೇ ಅಲೆಯ ಆತಂಕಕ್ಕೆ ಸರ್ಕಾರ ಮಾಸ್ಕ್ ಕಡ್ಡಾಯಗೊಳಿಸಿದರೆ ಜನರು ಮಾತ್ರ ಆದೇಶ ಪಾಲಿಸ್ತಾ ಇಲ್ಲ. ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಮಾಸ್ಕ್ ಮಾಯವಾಗಿದ್ದು ಬಹುತೇಕ ಪ್ರಯಾಣಿಕರು ಮಾಸ್ಕ್ ಧರಿಸಿಲ್ಲ. ಬಿಎಂಟಿಸಿ ಬಸ್ನಲ್ಲಿ ಮಾಸ್ಕ್ ಇಲ್ಲದೆ ಪ್ರಯಾಣ ಮಾಡ್ತಾ ಇದ್ದು ಮಾಸ್ಕ್ ಹಾಕದವರಿಗೆ ಕೇಳುವವರು ಇಲ್ಲ, ಹೇಳುವವರು ಇಲ್ಲ ಎನ್ನುವಂತಾಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿನ 4ನೇ ಅಲೆ ಭೀತಿ ಕಾಡ್ತಾ ಇದೆ. ಹೀಗಾಗಿ ಇಂದಿನಿಂದ ಮಾಸ್ಕ್ ಧರಿಸುವುದು ಕಡ್ಡಾಯಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಮಾಸ್ಕ್ ಕಡ್ಡಾಯವಾಗಿದ್ರೂ ಸದ್ಯಕ್ಕೆ ದಂಡಾಸ್ತ್ರ ಪ್ರಯೋಗಿಸಲು ಸರ್ಕಾರ ತೀರ್ಮಾನಿಸಿದೆ. ಹೀಗಾಗಿ ಪೊಲೀಸರು, ಮಾರ್ಷಲ್ಗಳು ಮಾಸ್ಕ್ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಸೋಂಕಿತರ ಸಂಖ್ಯೆ ಏರಿಕೆಯಾದರೆ ಮಾತ್ರ ಮಾಸ್ಕ್ ಹಾಕದವರಿಗೆ ಮಾರ್ಷಲ್ಗಳು ದಂಡ ವಿಧಿಸಲಿದ್ದಾರೆ. ಮಾಸ್ಕ್ ಕಡ್ಡಾಯ ಮಾಡಿದ್ರೂ ಜನ ಮಾತ್ರ ಬೇಕಾಬಿಟ್ಟಿಯಾಗಿ ವರ್ತಿಸ್ತಾ ಇದ್ದಾರೆ. ಬಳ್ಳಾರಿಯ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ಮಾಸ್ಕ್ ಧರಿಸದೆ ಖರೀದಿಯಲ್ಲಿ ಜನರು ಮಗ್ನರಾಗಿದ್ದಾರೆ. 4ನೇ ಅಲೆಯ ಭೀತಿಗೆ ಸರ್ಕಾರ ಮಾಸ್ಕ್ ಕಡ್ಡಾಯ ಮಾಡಿದ್ರೆ ಸರ್ಕಾರದ ಆದೇಶಕ್ಕೂ ನಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ಜನರು ವರ್ತಿಸ್ತಾ ಇದ್ದಾರೆ. ಎಪಿಎಂಸಿ ಹಾಗೂ ಪಾಲಿಕೆ ಸಿಬ್ಬಂದಿ ಮಾಸ್ಕ್ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ. ಕೊರೋನಾ 4ನೇ ಅಲೆಯ ಭೀತಿ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹೊಸ ಮಾರ್ಗಸೂಚಿಯಲ್ಲಿ ಮಾಸ್ಕ್ ಹಾಗೂ ದೈಹಿಕ ಅಂತರ ಕಡ್ಡಾಯಗೊಳಿಸಿದೆ. ಆದರೆ ದಾವಣಗೆರೆಯಲ್ಲಿ ಸರ್ಕಾರದ ಆದೇಶಕ್ಕೆ ಡೋಂಟ್ ಕೇರ್ ಎನ್ನಲಾಗಿದೆ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಗುಂಪಾಗಿ ತರಕಾರಿ ಖರೀದಿ ಮಾಡಿದ್ದು ದೈಹಿಕ ಅಂತರ ಮಾಯವಾಗಿತ್ತು. ಮಾಸ್ಕ್ ಕಡ್ಡಾಯದ ಬಗ್ಗೆ ವ್ಯಾಪಾರಸ್ಥರು, ಗ್ರಾಹಕರಿಗೆ ಮಹಾನಗರ ಪಾಲಿಕೆ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಜಾಗೃತಿಯನ್ನು ಮೂಡಿಸಲಿಲ್ಲ. ಜನಸಂದಣಿ ಸೇರುವ ಪ್ರದೇಶದಲ್ಲೇ ಕೊರೋನಾ ಸ್ಫೋಟಗೊಳ್ಳುವ ಭೀತಿ ಇದೆ. ಹೀಗಾಗಿ ಸರ್ಕಾರ ಅಂತರ ಕಾಪಾಡಿಕೊಳ್ಳಲು ಸೂಚಿಸಿದೆ. ಆದರೆ ಚಿತ್ರದುರ್ಗದಲ್ಲಿ ಸರ್ಕಾರದ ಆದೇಶಕ್ಕೆ ಡೋಂಟ್ ಕೇರ್ ಎಂದಿದ್ದು ಸಾರಿಗೆ ಬಸ್ ನಿಲ್ದಾಣದಲ್ಲಿ ಮಾಸ್ಕ್ ಧರಿಸದೆ ಜನರು ಜಮಾಯಿಸಿದ್ದಾರೆ. ಮಾಸ್ಕ್ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದ್ದು ಸಾರಿಗೆ ಇಲಾಖೆ ಸಿಬ್ಬಂದಿಯೇ ಮಾಸ್ಕ್ ಧರಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಕೊರೋನಾ 4ನೇ ಅಲೆ ಭೀತಿಗೂ ಗದಗ ನಗರದಲ್ಲಿ ಡೋಂಟ್ ಕೇರ್ ಎಂದಿದ್ದಾರೆ. ಪಂಚರ ಹೊಂಡ ಬಳಿಕ ತರಕಾರಿ ಮಾರುಕಟ್ಟೆಯಲ್ಲಿ ಸರ್ಕಾರದ ಆದೇಶವನ್ನ ಉಲ್ಲಂಘಿಸಿದ್ದಾರೆ. ಇಂದಿನಿಂದ ಮಾಸ್ಕ್ ಕಡ್ಡಾಯ ಮಾಡಿದ್ರೂ ಮಾಸ್ಕೂ ಇಲ್ಲದೆ, ಅಂತರವೂ ಇಲ್ಲದೆ ಬೇಜವಾಬ್ದಾರಿಯಾಗಿ ವರ್ತಿಸಿದ್ದಾರೆ. ಗುಂಪಾಗಿ ತರಕಾರಿ ಖರೀದಿಗೆ ಜನರು ಮುಗಿಬಿದ್ದಿದ್ರು. ಬಸ್ ನಿಲ್ದಾಣದಲ್ಲೂ ಪ್ರಯಾಣಿಕರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಲಗಾಮ್ ಇಲ್ಲದೆ ಕುದುರೆಯಂತೆ ಕೊರೋನಾ ಅಬ್ಬರಿಸ್ತಾ ಇದ್ದು ಮಹಾಮಾರಿ ನಿಯಂತ್ರಣಕ್ಕೆ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಆದರೆ ಬಾಗಲಕೋಟೆಯಲ್ಲಿ ಜನರು ಬೇಕಾಬಿಟ್ಟಿಯಾಗಿ ವರ್ತಿಸುತ್ತಿದ್ದಾರೆ. ತರಕಾರಿ ಮಾರುಕಟ್ಟೆಯಲ್ಲಿ ಮಾಸ್ಕ್ ಧರಿಸದೆ ಜನರು ಜಮಾಯಿಸಿ ವ್ಯಾಪಾರದಲ್ಲಿ ಬ್ಯುಸಿಯಾಗಿದ್ರು. ಮಾಸ್ಕ್ ಹಾಕದೆ, ಅಂತರ ಕಾಪಾಡದೆ ತರಕಾರಿ ಮಾರಾಟಗಾರರು, ಖರೀದಿದಾರರು ಎಲ್ಲರೂ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಎಕ್ಸಾಮ್ ಕಳ್ಳಾಟದ ಕಿಂಗ್ ಪಿನ್ ರುದ್ರಗೌಡನಿಗಿರೋ ಬೆಂಗಳೂರಿನ ಲಿಂಕ್ ಏನು? ದಿವ್ಯಾ ಮತ್ತು ಗ್ಯಾಂಗ್ಗೆ ಪ್ರಭಾವಿ ಸಚಿವರಿಂದ ರಕ್ಷಣೆ ಸಿಕ್ಕಿದ್ಯಾ? ಸಮಗ್ರ ತನಿಖೆಗಾಗಿ ಸಿಐಡಿ ಎಷ್ಟು ತಂಡ ರಚನೆ ಮಾಡಿದೆ? ನೋಡೋಣ ಎಕ್ಸಾಮ್ ಕಳ್ಳಾಟ ನ್ಯೂಸ್ ಟಾಪ್ 9ನಲ್ಲಿ. ಪಿಎಸ್ಐ ನೇಮಕಾತಿ ಅಕ್ರಮದ ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ಗೆ ಬೆಂಗಳೂರಿನ ಲಿಂಕ್ ಇರುವುದು ಬಯಲಾಗಿದೆ. 2012ರಿಂದ 2014ರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದ ರುದ್ರಗೌಡ ಅನೇಕ ಕೆಲಸಗಳಿಗಾಗಿ ಬೆಂಗಳೂರಿನಲ್ಲಿ ಓಡಾಡಿಕೊಂಡು ಬಳಿಕ ಬೆಂಗಳೂರಿನಲ್ಲಿ ಬ್ರೋಕರ್ ಕೆಲಸ ಕೂಡ ಮಾಡ್ತಾ ಇದ್ದ. ಇದೇ ವೇಳೆ ಅಕ್ರಮ ಪರೀಕ್ಷೆ ಕಿಂಗ್ ಪಿನ್ಗಳ ಜೊತೆ ಸಂಪರ್ಕ ಸಾಧಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಪಿಎಸ್ಐ ಹುದ್ದೆಗಳ ನೇಮಕಾತಿಯ ಕಿಂಗ್ ಪಿನ್ 2015ರಿಂದಲೇ ಪರೀಕ್ಷಾ ಅಕ್ರಮ ಶುರು ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಬ್ರೋಕರ್ ಕೆಲಸ ಮಾಡ್ತಾ ಇದ್ದ ವೇಳೆ ಅಕ್ರಮ ಪರೀಕ್ಷೆ ಕಿಂಗ್ ಪಿನ್ಗಳ ಜೊತೆ ಸೇರ್ಕೊಂಡು ಕಲಬುರಗಿ ಜಿಲ್ಲೆಯ ಅನೇಕರ ಕೆಲಸಗಳನ್ನ ಮಾಡಿಸಿಕೊಡ್ತಿದ್ದಂತೆ. ನೇಮಕಾತಿ ವಿಭಾಗದಿಂದ ಕೊಠಡಿ ಮೇಲ್ವಿಚಾರಕರವರೆಗೆ ಲಿಂಕ್ ಇಟ್ಕೊಂಡಿದ್ದ ರುದ್ರಗೌಡ ತನ್ನ ಎಲ್ಲ ಅಕ್ರಮಗಳಿಗೆ ಎಲ್ಲರನ್ನೂ ಬುಕ್ ಮಾಡ್ತಿದ್ದಂತೆ. ಲೋಕೋಪಯೋಗಿ ಇಲಾಖೆಯ ಜೆಇ ಪರೀಕ್ಷೆ ಸಂಬಂಧ ಉನ್ನತ ಮಟ್ಟದ ತನಿಖೆ ನಡೆದರೆ ಮತ್ತಷ್ಟು ಅಕ್ರಮ ಬಯಲಾಗುವ ಸಾಧ್ಯತೆ ಇದೆ. ಕಳೆದ ಡಿಸೆಂಬರ್ 13, 14ರಂದು ಜೆಇ, ಎಇ ಪರೀಕ್ಷೆ ನಡೆದಿತ್ತು. ಎಲೆಕ್ಟ್ರಾನಿಕ್ ಡಿವೈಸ್ ಬಳಸಿ ಪರೀಕ್ಷೆ ಬರಿತಾ ಇದ್ದ ವೀರಣ್ಣಗೌಡ ಎಂಬಾತ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದ. ಈ ಬಗ್ಗೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಆದರೂ ಪರೀಕ್ಷೆ ಅಕ್ರಮದ ಬಗ್ಗೆ ತನಿಖೆಗೆ ಮುಂದಾಗಿರಲಿಲ್ಲ. ಪಿಎಸ್ಐ ನೇಮಕಾತಿ ಪರೀಕ್ಷೆಯ ಅಕ್ರಮದ ಆರೋಪಿಗಳಾದ ದಿವ್ಯಾ ಅಂಡ್ ಗ್ಯಾಂಗ್ 15 ದಿನ ಕಳೆದರೂ ಪತ್ತೆಯಾಗಿಲ್ಲ. ದಿವ್ಯಾ ಹಾಗರಗಿ ಜೊತೆ ಕಿಂಗ್ ಪಿನ್ ಮಂಜುನಾಥ ಮೇಳಕುಂದಿ, ಕಾಶಿನಾಥ್ ಇಬ್ಬರು ಕೊಠಡಿ ಮೇಲ್ವಿಚಾರಕಿಯರು ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಆರೋಪಿಗಳಿಗಾಗಿ ರಾಜ್ಯ, ನೆರೆ ರಾಜ್ಯಗಳಲ್ಲಿ ಸಿಐಡಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ.
ಪಿಎಸ್ಐ ಡೀಲ್ನ ದಿವ್ಯಾ ಹಾಗರಗಿ ರಕ್ಷಣೆ ಹಿಂದೆ ರಾಜ್ಯದ ಪ್ರಭಾವಿ ಸಚಿವರ ಕೈವಾಡವಿದೆ ಅನ್ನೋ ಅನುಮಾನ ಮೂಡಿದೆ. ದಿವ್ಯಾ ಹಾಗರಗಿ ಒಡೆತನದ ಜ್ಞಾನಜ್ಯೋತಿ ಇಂಗ್ಲಿಷ್ ಶಾಲೆಯಲ್ಲಿ ಪರೀಕ್ಷಾ ಅಕ್ರಮ ನಡೆದಿತ್ತು. ಪ್ರಕರಣದ ತನಿಖೆ ಶುರುವಾಗ್ತಾ ಇದ್ದಂತೆ 5 ನಾಪತ್ತೆಯಾಗಿದ್ದಾರೆ. ರಾಜ್ಯದ ಓರ್ವ ಪ್ರಭಾವಿ ಸಚಿವರು ರಕ್ಷಣೆ ಮಾಡ್ತಾ ಇರುವ ಶಂಕೆ ಮೂಡಿದ್ದು, ದಿವ್ಯಾ ಬಂಧಿಸದಂತೆ ಸಿಎಂ ಮೇಲೆ ಒತ್ತಡ ಹೇರಿದ್ದಾರೆಂಬ ಅನುಮಾನವಿದೆ. ಅಕ್ರಮದಲ್ಲಿ ಭಾಗಿಯಾದ ಯಾರನ್ನೂ ಬಿಡಲ್ಲ ಅಂತಿರುವಂತಹ ಸಿಐಡಿ ದಿವ್ಯಾ ಹಾಗರಗಿ ಅಂಡ್ ಗ್ಯಾಂಗ್ ಬಂಧನಕ್ಕಾಗಿ ಸಿಐಡಿ ತೀವ್ರ ಶೋಧ ನಡೆಸಿದೆ. 545 ಪಿಎಸ್ಐ ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮ ವಿಚಾರವಾಗಿ ಸಿಐಡಿ ವಶದಲ್ಲಿರುವ ಆರೋಪಿಗಳಿಗೆ ವೈದ್ಯಕೀಯ ತಪಾಸಣೆ ಮಾಡಲಾಯಿತು. ಸಿಐಡಿ ಕಚೇರಿಯಿಂದ ಜಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯುವ ಸಿಐಡಿ ಪೊಲೀಸರು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರು. ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್, ಮಹಂತೇಶು ಪಾಟೀಲ್, ಹಯ್ಯಾಳಿ ದೇಸಾಯಿ, ವಿಶಾಲ್ ಶರಣಬಸಪ್ಪ, ಪಿಸಿ ರುದ್ರಗೌಡ, ಮಲ್ಲಿಕಾರ್ಜುನ್ ಪಾಟೀಲ್ಗೆ ಜಿಮ್ಸ್ನಲ್ಲಿ ವೈದ್ಯಕೀಯ ತಪಾಸಣೆ ಮಾಡಲಾಯಿತು. ಪಿಎಸ್ಐ ಪರೀಕ್ಷೆ ಅಕ್ರಮದ ತನಿಖೆ ತೀವ್ರಗೊಂಡಿದ್ದು, ಸಮಗ್ರ ತನಿಖೆಗಾಗಿ ಸಿಐಡಿ 6 ತಂಡಗಳನ್ನು ರಚಿಸಿದೆ. ಒಂದೊಂದು ತಂಡದಿಂದ ಒಂದೊಂದು ರೀತಿ ತನಿಖೆ ನಡೀತಾ ಇದ್ದು, ಹಲವು ಆಯಾಮಗಳಲ್ಲಿ ಸಿಐಡಿ ತನಿಖೆಗೆ ಮುಂದಾಗಿದೆ. ಆರೋಪಿಗಳ ಪತ್ತೆಗೆ ಒಂದು ತಂಡ ಫೀಲ್ಡ್ಗಿಳಿದಿದ್ರೆ, ಇನ್ನೊಂದು ತಂಡ OMR ಶೀಟ್ ಪರಿಶೀಲನೆ ನಡೆಸ್ತಾ ಇದೆ. ಮತ್ತೊಂದು ತಂಡ ತಾಂತ್ರಿಕ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದು, ಇತರೆಡೆ ನಡೆದಿರುವ ಅಕ್ರಮದ ಪತ್ತೆಗೆ ಒಂದು ತಂಡ ನಿಯೋಜನೆಯಾಗಿದೆ. ಅಸಿಸ್ಟೆಂಟ್ ಪ್ರೊಫೆಸರ್ ಪರೀಕ್ಷೆ ಅಕ್ರಮ ಪ್ರಕರಣ ಸಂಬಂಧ ಆರೋಪಿ ಸೌಮ್ಯಾಳ ಸ್ನೇಹಿತರನ್ನ ವಿಚಾರಣೆ ನಡೆಸಲಾಗಿದೆ. ಸ್ನೇಹಿತರ ಹೇಳಿಕೆಯನ್ನು ಆಧರಿಸಿ ಪೊಲೀಸರು ಸಾಕ್ಷ್ಯ ಸಂಗ್ರಹಿಸಿದ್ದಾರೆ. ಪೊಲೀಸ್ ತನಿಖೆಗೂ ಮುನ್ನ ಕೆಇಎ ಅಧಿಕಾರಿಗಳು ಸೌಮ್ಯ ಬಳಿ ಮಾಹಿತಿಯನ್ನು ಸಂಗ್ರಹಿಸಿದರು. ವಾಟ್ಸ್ಆಪ್ನಲ್ಲಿ ಹರಿದಾಡಿದ ಬಗ್ಗೆ ಸೌಮ್ಯ ಬಳಿ ಪ್ರಶ್ನೆ ಮಾಡಿದರು. ವಿಚಾರಣೆ ವೇಳೆ ನನಗೆ ಯಾರು ಪ್ರಶ್ನೆಗಳನ್ನ ಕಳಿಸಿಲ್ಲ ಅಂತ ಸೌಮ್ಯ ಹೇಳಿದ್ದಾರೆ. ನೋಟ್ಸ್ನಲ್ಲಿ ಒಂದಷ್ಟು ಪ್ರಶ್ನೋತ್ತರ ಬರೆದಿದ್ದ ಸೌಮ್ಯ, ನಾನು ಓದುವ ಸಲುವಾಗಿ ಅದನ್ನು ಬರೆದುಕೊಂಡಿದ್ದೆ ಅಂತ ತಿಳಿಸಿದ್ದಾರೆ. ಪರಿಶೀಲನೆ ವೇಳೆ ಆರೋಪಿ ಸೌಮ್ಯಾಳ ವಾಟ್ಸ್ಆಪ್ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನೇ ಹೋಲುವಂತಹ 11 ಪ್ರಶ್ನೆ ಪತ್ತೆಯಾಗಿತ್ತು. ಅಲ್ಲದೆ 4 ಪರಿಚಿತರಿಗೆ ಪ್ರಶ್ನೆಗಳನ್ನ ಶೇರ್ ಮಾಡಿದ್ರು. ಹೀಗಾಗಿ ಹಲವು ಆಯಾಮಗಳಲ್ಲಿ ಮಲ್ಲೇಶ್ವರಂ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಬಿಲ್ ವಿಚಾರಕ್ಕೆ ಕಿರಿಕ್ ತೆಗೆದ ಪುಡಿ ರೌಡಿಗಳು ಮಾಡಿದ್ದೇನು? ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ಗೆ ಸಿಟಿ ರವಿ ಲೀಗಲ್ ನೋಟಿಸ್ ನೀಡಿದ್ದೇಕೆ? ಅಕಾಲಿಕ ಮಳೆ ಆರ್ಭಟಕ್ಕೆ ರಾಜ್ಯದಲ್ಲಿ ಏನೆಲ್ಲಾ ಅವಾಂತರ ಸೃಷ್ಟಿಯಾಗಿದೆ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. 3 ವರ್ಷ ಕಳೆದರೂ ಪರಿಹಾರ ಸಿಗದೇ ಇರುವುದರಿಂದ ಸಂತ್ರಸ್ತರು ರಾಷ್ಟ್ರಪತಿಗಳಿಗೆ ದಯಾಮರಣಕ್ಕೆ ಪತ್ರ ಬರೆದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮಲೆಮನೆ ಗ್ರಾಮದ 5 ಕುಟುಂಬಗಳು ದಯಾಮರಣಕ್ಕೆ ಮನವಿ ಮಾಡಿವೆ. 2019ರಲ್ಲಿ ಪ್ರವಾಹ ಉಂಟಾಗಿ 5 ಮನೆಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿ ಬದುಕಿಗೆ ಆಧಾರವಾಗಿದ್ದ ತೋಟ ಗದ್ದೆಗಳು ನಾಶವಾಗಿದ್ವು. ಅಂದಿನ ಸಿಎಂ ಬಿಎಸ್ವೈ ಗ್ರಾಮಕ್ಕೆ ಆಗಮಿಸಿ ಪರಿಹಾರದ ಭರವಸೆ ಕೂಡ ಕೊಟ್ಟಿದ್ರು. ಆದರೆ ಸತತ 3 ವರ್ಷ ಹೋರಾಟ ಮಾಡಿದ್ರೂ ಕೂಡ ಪರಿಹಾರವೇ ಸಿಕ್ಕಿಲ್ಲ. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ಗೆ ಬಿಜೆಪಿ ನಾಯಕ ಸಿಟಿ ರವಿ ಲೀಗಲ್ ನೋಟಿಸ್ ಕೊಟ್ಟಿದ್ದಾರೆ. ಏಪ್ರಿಲ್ 20ರಂದು ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಎಂ ಲಕ್ಷ್ಮಣ್, ಸಿಟಿ ರವಿ 500 ಎಕರೆ ಜಮೀನು ಹೊಂದಿದ್ದಾರೆ ಅಂತ ಆರೋಪ ಮಾಡಿದರು. ಹೀಗಾಗಿ ಮಾನನಷ್ಟ ಮೊಕದ್ದಮೆ ಕುರಿತು ಸಿಟಿ ರವಿ ಲೀಗಲ್ ನೋಟಿಸ್ ಕೊಟ್ಟಿದ್ದಾರೆ. ಕಾಡಾನೆ ದಾಳಿಯಿಂದ ಚಿಕ್ಕಮಗಳೂರಿನಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಅಡಿಕೆ, ಕಾಫಿ ತೋಟಗಳಲ್ಲಿ ಕಾಡಾನೆಗಳು ದಾಂಧಲೆ ನಡೆಸಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿದೆ. ಕಳಸ ತಾಲೂಕಿನ ಕಳಕೋಡು, ಅಬ್ಬುಗುಡಿಗೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಗಣೇಶ್, ನಾರಾಯಣ್, ಸುಧೀರ್ ಎಂಬುವರ ತೋಟಗಳಲ್ಲಿ ಕಾಡಾನೆ ದಾಳಿ ನಡೆಸಿದೆ. ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಕೊಪ್ಪಳದಲ್ಲಿ ಕೃಷ್ಣ ಬೇಸ್ ಸ್ಕೀಮ್ನ ಪೈಪ್ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿದೆ. ಕುಷ್ಟಗಿ ತಾಲೂಕಿನ ದೇವಲಾಪುರ ಬಳಿ ಘಟನೆ ನಡೆದಿದೆ. ಇಂದು ಬೆಳಗಿನ ಜಾವ ಪೈಪ್ ಒಡೆದಿದ್ದು ಅಪಾರ ಪ್ರಮಾಣದ ನೀರು ಹರಿದಿದೆ. ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ. ಐಪಿಎಲ್ನಲ್ಲಿ ಶಿಖರ್ ಧವನ್ ಬರೆದ ದಾಖಲೆ ಏನು? ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಪಂಜಾಬ್ನ ರಿಷಿ ಧವನ್ ಮಾಸ್ಕ್ ಧರಿಸಿದ್ದೇಕೆ? ಕಿಚ್ಚನ ಕೈರುಚಿ ನೋಡಿ ಡಾಲಿ ಧನಂಜಯ್ ರಿಯಾಕ್ಷನ್ ಹೇಗಿತ್ತು? ಈ ಸುದ್ದಿಯನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಚೆನ್ನೈ ವಿರುದ್ಧದ ಪಂದ್ಯದ ಮೂಲಕ 200ನೇ ಐಪಿಎಲ್ ಪಂದ್ಯವಾಡಿದ ಶಿಖರ್ ಧವನ್ 59 ಬಾಲ್ಗಳಲ್ಲಿ 88 ರನ್ ಸಿಡಿಸಿದ್ರು. ಇದರೊಂದಿಗೆ ಧವನ್ ಐಪಿಎಲ್ನಲ್ಲಿ 6000 ರನ್ ಪೂರೈಸಿದ್ದಾರೆ. ವಿರಾಟ್ ಕೊಹ್ಲಿ ಬಳಿಕ ಈ ಸಾಧನೆ ಮಾಡಿದ 2ನೇ ಆಟಗಾರನಾಗಿ ಧವನ್ ದಾಖಲೆ ಪಟ್ಟಿ ಸೇರಿದ್ದಾರೆ.
ಪಂಜಾಬ್ ಮತ್ತು ಚೆನ್ನೈ ನಡುವಿನ ಪಂದ್ಯದ ವೇಳೆ ಪಂಜಾಬ್ ವೇಗಿ ರಿಷಿ ಧವನ್ ಮಾಸ್ಕ್ ಧರಿಸಿ ಬೌಲಿಂಗ್ ಮಾಡಿದರು. ಕಾರಣ ರಣಜಿ ಪಂದ್ಯದ ವೇಳೆ ಧವನ್ ಮುಖಕ್ಕೆ ಚೆಂಡು ಬಡಿದು ಮೂಗಿಗೆ ತೀವ್ರ ಗಾಯವಾಗಿತ್ತು. ಈ ವೇಳೆ ಆಸ್ಪತ್ರೆಗೆ ದಾಖಲಾಗಿದ್ದ ರಿಷಿ ಮೂಗಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಇದೇ ಕಾರಣಕ್ಕೆ ಧವನ್ ಪಂಜಾಬ್ ಪರ ಆಡುವಾಗ ರಕ್ಷಣಾತ್ಮಕ ಮಾಸ್ಕ್ ಧರಿಸಿದ್ರು. ಸಿಎಸ್ಕೆ ವಿರುದ್ಧ ಸ್ಫೋಟಕ ಅರ್ಧಶತಕ ಬಾರಿಸಿದ ಶಿಖರ್ ಧವನ್ ಟಿ20 ಕ್ರಿಕೆಟ್ನಲ್ಲಿ ಮತ್ತೊಂದು ದಾಖಲೆಗೆ ಪಾತ್ರರಾಗಿದ್ದಾರೆ. ಟಿ20 ಕ್ರಿಕೆಟ್ನಲ್ಲಿ 9,000 ರನ್ ಪೂರೈಸಿದ ಮೂರನೇ ಭಾರತೀಯ ಬ್ಯಾಟ್ಸ್ಮನ್ ಆಗಿ ಧವನ್ ಗುರುತಿಸಿಕೊಂಡಿದ್ದಾರೆ. ಈ ಸಾಧನೆ ಮಾಡಿದ ಇನ್ನಿಬ್ಬರು ಭಾರತೀಯರಂದ್ರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ. ಹಿಮಾಚಲ ಪ್ರದೇಶದ ಬೌಲಿಂಗ್ ಆಲ್ರೌಂಡರ್ ರಿಷಿ ಧವನ್ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಪಂಜಾಬ್ ಪರ ಕಣಕ್ಕಿಳಿದು ಗಮನ ಸೆಳೆದಿದ್ದರು. ವಿಶೇಷ ಅಂದರೆ ರಿಷಿ ಬರೋಬ್ಬರಿ 6 ವರ್ಷಗಳ ಬಳಿಕ ಐಪಿಎಲ್ನಲ್ಲಿ ಮೊದಲ ಪಂದ್ಯವನ್ನಾಡಿದ್ದಾರೆ. 2016ರಲ್ಲಿ ರಿಷಿ ರೈಸಿಂಗ್ ಪುಣೆ ವಿರುದ್ಧ ಕಡೆ ಪಂದ್ಯವನ್ನಾಡಿದರು. ಈ ಐಪಿಎಲ್ ಸೀಸನ್ನಲ್ಲಿ ಪಂಜಾಬ್ ಪರ ಅತ್ಯಧಿಕ ಜೊತೆಯಾಟ ನೀಡಿದಂತ ದಾಖಲೆಗೆ ಭನುಕ ರಾಜಪಕ್ಷ ಮತ್ತು ಶಿಖರ್ ಧವನ್ ಪಾತ್ರರಾಗಿದ್ದಾರೆ. ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಇಬ್ಬರು 110 ರನ್ ಜೊತೆಯಾಟ ನೀಡಿದ್ದಾರೆ. ಇದಕ್ಕೂ ಮುನ್ನ ಮಯಾಂಕ್ ಅಗರ್ವಾಲ್ ಮತ್ತು ಶಿಖರ್ ಧವನ್ 97 ರನ್ ಜೊತೆಯಾಟ ನೀಡಿದ್ರು. ಕಿಚ್ಚ ಸುದೀಪ್ ಮನೆಗೆ ಇತ್ತೀಚೆಗಷ್ಟೇ ನಟ ಡಾಲಿ ಧನಂಜಯ್ ಹಾಗೂ ಗಾಯಕ ವಾಸುಕಿ ವೈಭವ್ ಭೇಟಿ ನೀಡಿದ್ರು. ಈ ವೇಳೆ ಸುದೀಪ್ ತಮ್ಮ ಕೈಯಾರೆ ಅಡುಗೆ ಮಾಡಿ ಬಡಿಸಿದ್ದಾರೆ. ಈ ಬಗ್ಗೆ ನಟ ಧನಂಜಯ್ ತಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ಬರೆದುಕೊಂಡಿದ್ದಾರೆ. ನಿಮ್ಮ ಜೊತೆ ಮಾತುಕತೆ ತುಂಬಾ ಚೆನ್ನಾಗಿತ್ತು, ಜೊತೆಗೆ ನಿಮ್ಮ ಕೈ ರುಚಿಯ ಅಡುಗೆ ಕೂಡ ಬೊಂಬಾಟಾಗಿತ್ತು ಅಂತ ಬರೆದುಕೊಂಡಿದ್ದಾರೆ. ಟಾಲಿವುಡ್ ಪ್ರಿನ್ಸ್ ಮಹೇಶ್ ಬಾಬು ಹಾಗೂ ತ್ರಿವಿಕ್ರಮ್ ನಿರ್ದೇಶನದಲ್ಲಿ ಮತ್ತೊಂದು ಸಿನಿಮಾ ತೆರೆ ಮೇಲೆ ಬರುವುದಕ್ಕೆ ರೆಡಿಯಾಗ್ತಾ ಇದೆ. ಈ ಚಿತ್ರಕ್ಕೆ ಈಗಾಗಲೇ ನಾಯಕಿಯಾಗಿ ಪೂಜಾ ಹೆಗ್ಡೆ ಆಯ್ಕೆಯಾಗಿದ್ದಾರೆ. ಇದೀಗ 2ನೇ ನಾಯಕಿಯಾಗಿ ನಟಿ ಶ್ರೀಲೀಲಾ ಆಯ್ಕೆಯಾಗಿರುವುದಾಗಿ ಸುದ್ದಿ ಕೇಳಿ ಬರ್ತಾ ಇದೆ. ಅತಡು ಹಾಗೂ ಖಲೇಜಾ ಸಿನಿಮಾದ ನಂತರ ತ್ರಿವಿಕ್ರಮ್ ಹಾಗೂ ಮಹೇಶ್ ಕಾಂಬೋದಲ್ಲಿ ಬರ್ತಾ ಇರುವಂತಹ ಹ್ಯಾಟ್ರಿಕ್ ಸಿನಿಮಾ ಇದಾಗಿದೆ.